ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ನನ್ನ ಮಗುಗೋಸ್ಕರ ಪ್ರೀಮಿಕ್ಸ್ ಪೌಡರ್ನ ರೆಡಿ ಮಾಡ್ಕೋತೀನಿ. ಫಸ್ಟ್ ಟೈಮ್ ನಾನು ಈ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇರೋದು, ಯಾಕೆಂದರೆ ಟ್ರಾವೆಲ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಈ ಥರದ್ದು ತುಂಬ ಅಂದರೆ ಬೇರೆ ಬೇರೆ ಫುಡ್ಗಳಲ್ಲೂ, ಅಂದರೆ ನಾವು ಡೈಲಿ ಬಳಸೋ ಅಂಥ ಅಡುಗೆನಲ್ಲೂ ಕೂಡ ಪ್ರೀಮಿಕ್ಸ್ ಪೌಡರ್ನ ರೆಡಿ ಮಾಡಿ ಇಟ್ಕೋಬೋದು. ಹಾಗಾಗಿ ನಾನಿಲ್ಲಿ ನನ್ನ ಮಗುಗೋಸ್ಕರ ಪೌಡರ್ನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಹೊರಡ್ತಾ ಇದ್ದೀವಿ. ನನ್ನ ಸೋದರತ್ತೆ ಮಗನಿಗೆ ಅವ್ರಿಗೆ ಮಗು ಆಗಿತ್ತು, ಹಾಗಾಗಿ ಅವ್ರ ಮಗುನ ನೋಡೋಕ್ಕೆ ಅಂತ ನಾವು ಹೊರಡ್ತಾ ಇದ್ದೀವಿ ಹೊಸಪೇಟೆಗೆ. ಸೊ ಸ್ಯಾಟರ್ಡೇ ಬೆಳಿಗ್ಗೆ ಬೇಗ ಬಿಡೋಣ ಅಂತ ಅಂದ್ಕೊಂಡ್ವಿ, ಸ್ವಲ್ಪ ಲೇಟ್ ಆಯಿತು. ಈ ಥರ ಕಾರಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡಿಕೊಂಡು ಜೋರಾಗಿ ವಾಲ್ಯೂಮ್ ಇಟ್ಕೊಂಡು ಹೋಗೋಕ್ಕಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ನನಗಂತೂ ಭಾಳನೇ ವರ್ಷಗಳ ನಂತರ ಹೋಗ್ತಾಯಿದ್ದೀವಿ. ಸೊ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆ್ಯಂಡ್ ನಮ್ಮ ಸಿಸ್ಟರ್ ಹಾಗೆ ನಮ್ಮ ಮಾಮನವರ ಮಗುನ ನೋಡೋಕ್ಕಂತೂ ತುಂಬಾ ಕುತೂಹಲ ಆಗಿದೆ. ಯಾಕಂದರೆ ಬರೀ ಫೋಟೋದಲ್ಲಿ ವಿಡಿಯೋ ಕಾಲಲ್ಲಂತೂ ಅದು ಕಾಮನ್ ಆಗಿದೆ, ಯಾವಾಗ ನೋಡ್ತೀನಿ ಅಂತ ಕ್ಯೂರಿಯಾಸಿಟಿ. ಅವ್ರ ಫಂಕ್ಷನ್ ಕೂಡ ಹೋಗೋಕ್ಕಾಗಲಿಲ್ಲ, ಅವ್ರ ಸೀಮಂತ ಟೈಮಲ್ಲಿ ನನ್ನ ಡೆಲಿವರಿ ಆಗಿತ್ತು. ಆ್ಯಕ್ಚುಲಿ ಬಂದು 5 ಮಂತ್ಸಲ್ಲೇ ಮಾಡೋ ಅಂಥ ಫಂಕ್ಷನ್ನ ನನಗೋಸ್ಕರ ಅಂತ 9ನೇ ತಿಂಗಳಲ್ಲಿ ಅವಳು ಇಟ್ಕೊಂಡಿದ್ಲು. ಆದರೂ ಕೂಡ ಹೋಗೋಕ್ಕಾಗಲಿಲ್ಲ. ಸಾರಿ ಕಣೆ, ಮತ್ತೊಂದು ಸರಿ ಕೇಳ್ತಾ ಇದ್ದೀನಿ. ಆ್ಯಂಡ್ ಹೊರಡೋಕ್ಕೇ ರೀಚ್ ಆಗೋಕ್ಕೆ 6 ಗಂಟೆ ಆಯಿತು. ಅಲ್ಲಿಂದ ರೀಚ್ ಆದಮೇಲೆ ಮನೆಯವ್ರನ್ನ ಎಲ್ಲರನ್ನ ಭೇಟಿ ಆಗಿಬಿಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅದಾದಮೇಲೆ ನಾವು ಹೊರಡ್ತಾ ಇದ್ದೀವಿ, ರೆಸಾರ್ಟಿಗೆ ಹೋಗ್ತಾ ಇದ್ವಿ. ಹೌದು, ಅವ್ರದ್ದೇ ಆದ ಒಂದು ರೆಸಾರ್ಟ್ ಇದೆ, ಆ ರೆಸಾರ್ಟ್ಗೆ ನಾವು ಹೋಗ್ತಾ ಇದ್ದೀವಿ. ಮನೇಲೇ ಊಟ ಮುಗಿಸ್ಕೊಂಡು ನೈಟ್ ಅಲ್ಲೇ ಸ್ಟೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಈ ಕಡೆ ಹಂಪಿ ನೋಡೋಕ್ಕೋಸ್ಕರ ಹೋದರೆ, ಹಂಪಿ ಕಡೆ ತುಂಬಾ ಪ್ಲೇಸಸ್ ಇದೆ. ಅದು ಅಂದರೆ ಒಂದಿನಕ್ಕೆಲ್ಲ ಟೈಮ್ ಸಿಗೋಲ್ಲ. ಆರಾಮಾಗಿ 2-3 ಡೇಸ್ ಟೈಮ್ ಮಾಡಿಕೊಂಡು ಸ್ಟೇ ಮಾಡಿ ನೀವು ಅಲ್ಲಿ ಸುತ್ತ ಇರೋ ಅಂತಹ ತುಂಬ ಇದೆ, ಒಂದಲ್ಲ ಎರಡಲ್ಲ. ನಮಗೆ ಅದೇ ಅಂದ್ಕೊಂಡ್ವಿ, ಒಂದು 2-3 ದಿನಕ್ಕಾದರೂ ಹೋಗಿದರೆ ತುಂಬಾ ಆರಾಮಾಗಿ ಎಲ್ಲ ನೋಡ್ಕೊಂಬರ್ಬೋದಿತ್ತು ಅಂತ ಹಾಗೆ ಅನಿಸಿತ್ತು. ಬಟ್ ನೋಡ್ಬೋದು, ಇಲ್ಲಿ ರೆಸಾರ್ಟಿಗೆ ನಾವು ಬಂದಿದ್ದು ರಾತ್ರಿ 11 ಗಂಟೆ ರೀಚ್ ಆಗಿದ್ವಿ. ಬಟ್ ನೈಟೆಲ್ಲ ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇದು ಬೆಳಿಗ್ಗೆ 8 ಗಂಟೆಗೆ ನಾನಿಲ್ಲಿ ಶುರು ಮಾಡಿದ್ದೆ. ಇದು ಕೋಕೋ ಅಂತ ತುಂಬಾ ಅಂದರೆ ನಮ್ಮ ಮಾತು ಎಷ್ಟು ಬಂದವ್ರ ಜೊತೆ ತುಂಬ ಫ್ರೆಂಡ್ಲಿ ಆಗಿತ್ತು. ಕೂತ್ಕೋ ಅಂದರೆ ಕೂತ್ಕೊಳ್ಳೋದು, ಬಾ ಅಂದರೆ ಬಾರೋದು, ಅಂದರೆ ಮನೇಲಿ ನಾವೇ ಸಾಕಿರೋ ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ನೋಡ್ಬೋದು, ರೆಸಾರ್ಟು ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಹೊಸಪೇಟೆಯಿಂದ ಅಲ್ಲಿಂದ ನಾವು ಮನೆಯಿಂದ ಬಂದಿದ್ವಿ. ಸೊ 40 ಮಿನಿಟ್ಸ್ ಟೈಮು, ಅಂದರೆ ಊರು ಹೊರಗಿದೆ. ತುಂಬ ಜನ ಇಷ್ಟಪಡ್ತಾರೆ, ಅಂದರೆ ಊರಲ್ಲಿರೋಕ್ಕಿಂತ ಊರು ಹೊರಗಡೆ ತುಂಬ ಪೀಸ್ಫುಲ್ ಆಗಿರುತ್ತೆ, ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಎಲ್ಲ ಜಂಜಾಟಗಳನ್ನು ಸೈಡಿಗೆ ಎತ್ತಿಟ್ಟು ಆರಾಮಾಗಿ ಅಟ್ಲೀಸ್ಟ್ 1 ಡೇ ಆದರೂ ಪೀಸ್ಫುಲ್ಲಾಗಿರಬೇಕು ನನ್ನ ಮೈಂಡು ಅಂತ ಅಂದ್ಕೊಳ್ಳೋರು ಈ ಒಂದು ರೆಸಾರ್ಟಿಗೆ ಬನ್ನಿ. ಈ ಒಂದು ರೆಸಾರ್ಟ್ ನೇಮ್ ಬಂದು ವೈಲ್ಡ್ ಸ್ಟೋನ್ ಅಂತ. ಸೊ ನೀವು ಗೂಗಲ್ ಸರ್ಚ್ ಮಾಡ್ಬೋದು, ಅದರಲ್ಲಿ ಸಿಕ್ಬಿಡುತ್ತೆ. ಹಂಪಿ ಹತ್ರನೇ ಆಗೋದು. ಆ್ಯಂಡ್ ನಾನು ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಹಾಕಿರ್ತೀನಿ, ನೋಡ್ಕೊಳ್ಬೋದು ನೀವು. ವೈಲ್ಡ್ ಸ್ಟೋನ್ ಅಂತ. ಸೊ ಇದು ನಮ್ಮ ಮಾಮನವ್ರದ್ದು, ಅಂದರೆ ಭಾವ ಅಂತೀರ, ಮಾವ ಅಂತೀರ, ನನ್ನ ಸೋದರತ್ತೆ ಮಗನ ಒಂದು ಅವ್ರದ್ದೇ ರೆಸಾರ್ಟು. ಸೊ ನಾನು ಬರೀ ಫೋಟೋಸಲ್ಲಿ ನೋಡಿದ್ದೆ. ನೀವು ಬೇಕಾದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ವೈಲ್ಡ್ ಸ್ಟೋನ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಪಿಕ್ಸ್ಗಳಿದೆ ತುಂಬಾ. ಇಲ್ಲಿ ನಮ್ಮ ಈ ಇಂಡಿಯನ್ಸ್ಗಿಂತ ಅದರ್ ಕಂಟ್ರಿ ಮೀನ್ಸ್ ಫಾರಿನರ್ಸು ತುಂಬ ಜನ ಬರ್ತಾರೆ ಇಲ್ಲಿ. ಅವ್ರಿಗೆ ಈ ಥರ ಇಲ್ಲಿ ಇದೆ ಅಲ್ವಾ, ಎಲ್ಲ ವುಡನ್ ಮಾಡಿರೋದು. ಬಿದಿರು ಬಂತಾರಲ್ಲ, ಈಗ ನಾವು ಮನೇಲಿ ಮರ ಯೂಸ್ ಮಾಡ್ತೀವಲ್ಲ ಅಕ್ಕಿ ಕೆರೋಕ್ಕೆ, ಜೋಳ ಕೆರೋಕ್ಕೆ, ಆ ಕಟ್ಟಿಗೆಯಿಂದ ಮಾಡಿರೋದು, ತುಂಬ ಗಟ್ಟಿಯಾಗಿದೆ. ಸೊ ಈ ಥರದ್ದು ತುಂಬ ಇಷ್ಟ ಆಗುತ್ತಂತೆ ಫಾರಿನರ್ಸು ಅಲ್ಲಿ. ಅಂದರೆ ನಮ್ಮ ಮಾವ ಹೇಳ್ತಿದ್ದು ಅವ್ರಿಗಿಷ್ಟ ಆಗುತ್ತೆ ಈ ಥರ ಎಲ್ಲ ಅಂತ. ಬರೀ ಫಾರಿನರ್ಸಿಗೆ ಅಲ್ಲ, ನಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಡೇನಲ್ಲಿ, ಅಂದರೆ ರಾತ್ರಿ ಹೋಗಿದ್ವಿ, ಸೊ ಗೊತ್ತಾಗಲಿಲ್ಲ. ಆ್ಯಂಡ್ ಡೇನಲ್ಲಿ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ರಿಫ್ರೆಶ್ ಆಗಿತ್ತು. ನೋಡ್ಬೋದು, ಒಂಥರ ಗುಡಿಸ್ಲು, ಅಂದರೆ
ಹಿಂದೆ ಹಿಂದೆ ಅಂದ್ರೂ ಭಾಳ ಅಲ್ಲ, ಸ್ವಲ್ಪ ಏನಪ್ಪ ಗುಡಿಸ್ಲೆಲ್ಲ ಮನೆ ಕಟ್ಕೊಂಡಿರ್ತಾರೆ ಅಂತ ಹೀಗೆ ಅಂದ್ಕೊಳ್ತಿದ್ವಿ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲರೂ ಈ ಥರ ಗುಡಿಸಲು ಅಂತ ರೂಮ್ಸ್ ಆಗಲಿ ರೆಸಾರ್ಟ್ಗಳಾಗಲಿ ಈ ಥರನೇ ಹುಡುಕ್ತಾ ಇದ್ದೀವಿ. ಬರ್ತಾ ಬರ್ತಾ ಅದೇನೋ ಗೊತ್ತಿಲ್ಲ, ಕಾಲ ಬದಲಾದಂತೆ ನಮ್ಮ ಮೈಂಡ್ಸೆಟ್ಟು ಅಂದರೆ ನಮ್ಮ ಏನು ಹೇಳ್ತಾರೆ ವಿಚಾರಗಳಾಗಲಿ ಅಥವಾ ಟೇಸ್ಟ್ ಎಲ್ಲ ತುಂಬಾ ಬದಲಾಗುತ್ತೆ ಅಂತಾರಲ್ಲ, ಹಾಗಾಗಿ ಈ ಥರ ಮನೆಗಳು ಇಷ್ಟ ಆಗುತ್ತೆ. ಸೊ ಸ್ಟೇ ಮಾಡೋಕ್ಕೋಸ್ಕರ ಅಂತ ಇದು. ಬಟ್ ಶಾಶ್ವತವಾಗಿ ಯಾರಿಗೂ ಇಷ್ಟ ಆಗೋದು, ಕೆಲವೊಬ್ಬರು ಇರೋರು ಇದರಲ್ಲೇ ಇರ್ತಾರೆ. ಆದರೆ ಒಂದೆರಡು ದಿನನಾದರೂ ಈ ಥರ ಮನೆಯಲ್ಲಿ ಸ್ಪೆಂಡ್ ಮಾಡಬೇಕು ಅಂದ್ಕೊಳ್ಳೋರು ಇಲ್ಲಿ ಬಂದು ಸ್ಟೇ ಮಾಡಿ. ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅನ್ನೋಕ್ಕಿಂತ ಬ್ರಂಚ್ ಆಗೋಗಿತ್ತು. ಏಕೆಂದರೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬರೋಷ್ಟಿಗೆ ನಾವಿಲ್ಲಿ 11:30 ಆಗಿತ್ತು. ಈ ಕಡೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅಲ್ಲ, ಈ ಕಡೆ ಮಧ್ಯಾಹ್ನ ಊಟನೂ ಅಲ್ಲ ಅಂತ, ಹಾಗಾಗಿ ಆಲೂ ಪರಾಠ ಮತ್ತು ಗೋಬಿ ಅಲ್ಲ, ಪನ್ನೀರ್ 65 ಮತ್ತು ಬ್ರೆಡ್ ಆಮ್ಲೆಟ್ನ ತರಿಸಿದ್ವಿ. ಹಾಗೆ ಪೂರಿ ಸಾಗು ಇದೆಲ್ಲ ತರಿಸಿದ್ವಿ. ಬ್ರೆಡ್ ಆಮ್ಲೆಟ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಹಶ್ವಾಗಿತ್ತು. ಎಲ್ಲರೂ ತಿನ್ನೋದ್ರಲ್ಲಿ ಬ್ಯುಸಿಯಾಗಿದ್ದರು. ನನ್ನ ಹತ್ರ ನಾನು ಪರೋಟ ಆರ್ಡ್ರ್ ಮಾಡ್ಕೊಂಡಿದ್ದೆ, ಅದನ್ನು ವಿಡಿಯೋ ಅಷ್ಟೇ ಮಾಡಿದೆ. ಅದಾದಮೇಲೆ ನಮ್ಮ ಮಾವ ಅವಾಗವಾಗ ಜ್ಞಾಪಿಸೋನು, ವಿಡಿಯೋ ಮಾಡ್ಕೊ ಅಂತ. ಸೊ ಥ್ಯಾಂಕ್ ಯು. ಆಮೇಲೆ ಇದು ಕಿಚನ್ ತುಂಬಾ ಹೈಜಿನಿಕ್ ಇದೆ, ತುಂಬ ಚೆನ್ನಾಗಿದೆ. ಏನೇ ಥರ ಗಿಜಿ ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ. ಅದಾದಮೇಲೆ ಲಾಸ್ಟಿಗೆ ನನ್ನ ಸಿಸ್ಟರು ಚಾಕ್ಲೇಟ್ ಮಿಲ್ಕ್ ಶೇಕ್ ಏನೋ ಆರ್ಡ್ರ್ ಮಾಡಿದ್ಲು. ನಾನು ಅಷ್ಟೊತ್ತಿಗೆ ಇರಲಿಲ್ಲ. ಅದು ವಿಡಿಯೋ ಯಾರು ಮಾಡಿದ್ದೋ ಗೊತ್ತಿಲ್ಲ, ಕ್ಲಿಪ್ಪು ಸ್ವಲ್ಪ ಚೇಂಜ್ ಆಗಿದೆ. ಹಾಗಾಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾವು ಮತ್ತೆ ಈ ಕಡೆ ಹೊರಡ್ತಾ ಇದ್ದೀವಿ, ಹಂಪಿ ಕಡೆ. ಇಲ್ಲಿ ನೋಡ್ಬೋದು, ಇದು ಅಂಜನಾದ್ರಿ ಬೆಟ್ಟ ರೋಡ್ ತೋರಿಸ್ತಾ ಇರೋದು. ಬೆಟ್ಟ ಹತ್ತೋಕ್ಕಾಗಲಿಲ್ಲ, ಸೊ ಕೆಳಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಏಕೆಂದರೆ ಬೆಟ್ಟ ಹತ್ತೋಕ್ಕೇ ಟೈಮ್ ಬೇಕು. ನಾವು ಆಲ್ರೆಡಿ ಇಲ್ಲಿ ಬಿಡೋಕ್ಕೆ 12 ಮೇಲಾಗಿತ್ತು. ಅಲ್ಲಿ ಹಂಪಿ ವಿರೂಪಾಕ್ಷ ಟೆಂಪಲ್ ಕೂಡ ಹೋಗಬೇಕು. ಹಾಗಾಗಿ ಇಲ್ಲಿ ನಾವು ಅಂದರೆ ಅಂಜನಾದ್ರಿ ಬೆಟ್ಟ ಹತ್ತೋಕ್ಕೇ ಟೈಮ್ ತೊಗೊಳುತ್ತಂತೆ. ನಾನು ಒಂದು ಸರಿನೂ ಹೋಗಿಲ್ಲ, ತುಂಬಾ ಚೆನ್ನಾಗಿದೆ ಅಂತೆ. ಅದು ನೆಕ್ಸ್ಟ್ ಪಕ್ಕ ಹೋಗ್ತೀನಿ ನಾನಂತರೂ. ಸೊ ಆಗ ವ್ಲಾಗ್ ಮಾಡ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಅದಾದಮೇಲೆ ಹೇಳ್ತಾ ಇಲ್ವ, ಸುತ್ತಮುತ್ತ ತುಂಬ ಪ್ಲೇಸಸ್ಗಳಿದೆ ಅಂತೆ. ಟೈಮೇ ಸಿಕ್ಕಿರಲಿಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ ಬಿಟ್ವಿ, ಮತ್ತು ಸಂಡೇ ಎನಿ ಕಂಡೀಷನ್ ಎಷ್ಟೇ ರಾತ್ರಿ ಆದರೂ ಕೂಡ ಮನೆಗೆ ಅಂದರೆ ಬೆಂಗಳೂರಿಗೆ ಬರೋಣ ಅಂತ ಅಂದ್ಕೊಂಡೇ ಹೋಗಿದ್ದು. ಲೀವ್ ಹಾಕಿರಲಿಲ್ಲ ನಮ್ಮ ಯಜಮಾನ್ರು. ಸೊ ಹಾಗಾಗಿ ನಾವು ಈ ಕಡೆ ಹಂಪಿ ವಿರೂಪಾಕ್ಷ ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಹತ್ರನೇ ಆಗುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು, ನದಿ ಇದೆ, ಚೆನ್ನಾಗಿದೆ. ಆ ಕಡೆ ಪ್ಲೇಸ್ ಅಂತೂ ಸಖತ್ತಾಗಿದೆ. ಆವತ್ತು ಕ್ಲೈಮೇಟ್ ಬೇರೆ ನೋಡ್ಬೋದು, ಎಷ್ಟು ಮೋಡ. ನಾವು ಸ್ಯಾಟರ್ಡೆ ಕೂಡ ನಾವು ಬೆಂಗಳೂರಿಂದ ಬಿಡುವಾಗಲೂ ಕೂಡ ಬಿಸಿಲಿರಲಿಲ್ಲ, ತಂಪಾಗಿತ್ತು. ಈ ತಂಪೆಳೆಯಲ್ಲಿ ಆರಾಮಾಗಿ ಓಡಾಡ್ಬೋದು. ತುಂಬ ಬಿಸಿಲಿದ್ರು ಅಥವಾ ಮಳೆ ಇದ್ದರೂ ಎಲ್ಲೂ ಹೋಗೋಕ್ಕಾಗಲ್ಲ. ಬಟ್ ವೆದರ್ ಸಖತ್ತಾಗಿತ್ತು, ಆದರೆ ನಮಗೆ ಟೈಮ್ ಇರಲಿಲ್ಲ. ನಾವು ಈಗ ವಿರೂಪಾಕ್ಷ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಪಾರ್ಕಿಂಗಿಗೆ ಎಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಪಾರ್ಕಿಂಗ್ ಮಾಡಿ ಅಲ್ಲಿಂದ ದೇವಸ್ಥಾನ ಆ್ಯಕ್ಚುಲಿ ಟೈಮ್ ಬಂದು 3 ಗಂಟೆ ಅಂತೆ. ನಾವು ಹೋಗೋಷ್ಟಿಗೆ 2:30 ಆಯಿತು. ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲ ಅಂತ ಹಾಗೆ ನಡ್ಕೊಂಡು ಮಾತಾಡಿಕೊಂಡು ಹೊರಡ್ತಾ ಇದ್ವಿ. ಕಾರ್ ಪಾರ್ಕಿಂಗ್ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗ್ಬೋದು. ಮುಂಚೆ ಎಲ್ಲ ಇಲ್ಲಿ ಅಕ್ಕಪಕ್ಕ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಅಂಗಡಿಗಳಿದ್ವು. ಆದರೆ ಈಗ ಅಂಗಡಿಗಳೆಲ್ಲ ಮುಂದೆ ಹಾಕಿದ್ದಾರೆ. ಕಾರ್ ಪಾರ್ಕಿಂಗ್ ಕೂಡ ತುಂಬ ದೂರ ಇದೆ. ತುಂಬಾ ಇಲ್ಲಿ ನೋಡ್ಬೋದು. ಬಾದಾಮಿ ಮತ್ತು ಐಹೊಳೆ ಈ ಕಡೆ ಅಂತ ಮಂಕಿಗಳು ತುಂಬ ಇದೆ. ಅದೇ ಥರ ಇಲ್ಲಿ ಹಂಪಿಯಲ್ಲಿ ಕೂಡ ಮಂಕಿಗಳ ಅದರ ದಂಡೆ ಇದೆ. ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂದರೆ ಮೇಲ್ಗಡೆ ಆ ಮೋಡ ಜೊತೆಗೆ ಆ ಗೋಪುರ ಅಂತೂ ಸಖತ್ತಾಗಿ ಕಾಣ್ತಿತ್ತು. ವೆದರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ನನಗೆ ಫ್ಯಾಮಿಲಿ ಟ್ರಿಪ್ ಹೋಗೋಕ್ಕಂತೂ ತುಂಬಾ ಹಿಡಿಸುತ್ತೆ, ಇಷ್ಟ ಆಗುತ್ತೆ. ಬಟ್ ಅಂದರೆ ಎಲ್ಲಕ್ಕೂ ಟೈಮ್ ಬರಬೇಕಲ್ವ. ಆಮೇಲೆ ಟೈಮ್ ತೊಗೊಂಡು ಸ್ಪೆಂಡ್ ಮಾಡಬೇಕು. ಅಂದರೆ ಒಬ್ರಿಗೆ ರಜೆ ಸಿಕ್ಕರೆ ಇನ್ನೊಬ್ರಿಗೆ ರಜೆ ಸಿಗಲ್ಲ. ಎಲ್ಲರೂ ವರ್ಕರು, ನಾನೊಬ್ಬಳೇ ಫ್ರೀ ಇದ್ದೀನಿ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅಂತ ಒಂದೊಂದು ಸರಿ ಅನಿಸುತ್ತೆ. ಬಟ್ ನಿಮ್ಮ ಸಹಕಾರದಿಂದ, ನಿಮ್ಮ ಸಪೋರ್ಟಿಂದ ನನ್ನ ಯೂಟ್ಯೂಬ್ ಚಾನಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ನಿಮ್ಮೆಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರನೇ ನಿಮಗೂ ಕೂಡ ಹೊಸ ರೆಸಿಪಿಗಳಾಗಲಿ ಈ ಥರ ಟ್ರಿಪ್ಗೆ ಹೋದಾಗ ಕೆಲವೊಂದು
ಪ್ಲೇಸಸ್ಗಳನ್ನ ತೋರಿಸ್ಬೇಕು ಅಂತಲೇ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಖುಷಿ ಇದೆ ಇದರಲ್ಲಿ. ಸೊ ಬಟ್ ಟ್ರಿಪ್ಗೆ ಹೋಗೋಕ್ಕಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ಅದೇ ರೀತಿ ನೋಡ್ಬೋದು, ನಾವು ಒಳಗಡೆ ಬಂದಾಯಿತು. ವಿರೂಪಾಕ್ಷ ಟೆಂಪಲ್ ಓಪನ್ ಆಗೋ ಟೈಮ್ ಕೂಡ ನಾವು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಟೈಮು ಆಗ್ತಾಯಿತ್ತು. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಹಂಪಿಗೆ ಹೋದಾಗ ಕತ್ತಲೆ ಆಗಿತ್ತು, ರಾತ್ರಿ ಹೋಗಿದ್ದು. ಅದಾದಮೇಲೆ ನಾನು ಇವಾಗೇ ಹೋಗ್ತಾ ಇರೋದು, ನೋಡೇ ಇರಲಿಲ್ಲ ಯಾವ ರೀತಿಯಾಗಿದೆ ಅಂತ. ಟೈಮ್ ಸಿಗಲಿಲ್ಲ ಆ್ಯಕ್ಚುಲಿ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಮಾಡ್ಕೊಂಡು ಹೋಗಿದ್ದಿದ್ರೆ ಆರಾಮಾಗಿ ಎಲ್ಲ ಕೂಡ ನೋಡ್ಬೋದಿತ್ತು. ಎಲ್ಲನೂ ಕ್ಯಾಪ್ಚರ್ ಮಾಡಿ ನಿಮಗೂ ಕೂಡ ತೋರಿಸ್ಬೋದಾಯಿತು. ತುಂಬ ಜನ ಮೋಸ್ಟ್ಲಿ ಈ ಕಡೆ ಹೋಗಿಲ್ವೋ ಗೊತ್ತಿಲ್ಲ. ಹೋಗಿರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ. ಹೋಗದೇ ಇರೋರು ಕೂಡ ತಿಳಿಸಿ. ನಿಮಗೆ ಬೇಕಂದರೆ ಅಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನು ನೋಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಆನೆ ಇರ್ತಿತ್ತು, ಬಟ್ ಆನೆ ಇಲ್ಲ. ಮೋಸ್ಟ್ಲಿ ಎಲ್ಲೋ ವಾಕಿಂಗ್ ಹೋಗಿದೆ ಅನಿಸುತ್ತೆ. ಯೂಶ್ವಲಿ ಆನೆ ಇರುತ್ತಂತೆ, ಬಟ್ ನಾವು ಹೋದಾಗ ಆನೆ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಆನೆ ನೋಡಿದಾಗ ಆನೆ ಇತ್ತು. ಅದರ ಹೆಸರು ಲಕ್ಷ್ಮಿನೋ ಏನೋ ಅಂತ ಹೇಳ್ತಿದ್ಲು ನನ್ನ ಸಿಸ್ಟರು. ಸೊ ವಿರೂಪಾಕ್ಷ ಟೆಂಪಲ್ ಕೂಡ ಗರ್ಭಗುಡಿ ತೆರೀತಾ ಇತ್ತು. ಇಲ್ಲಿ ಜನ ಏನು ಆದಷ್ಟು ಜನ ಸೇರ್ತಾಯಿದ್ರು. ಸಂಜೆ ಆಗ್ತಾ ಜನ ಬರ್ತಾಯಿದ್ರು ಅನಿಸುತ್ತೆ. ನಾವು ಕೂಡ ಹೋದ್ವಿ. ನೋಡ್ಬೋದು, ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಕೂಡ ಈ ಕ್ಯೂ ಅಲ್ಲಿ ನಿಂತ್ವಿ. ಆ್ಯಂಡ್ ಒಳಗಡೆ ಅಲೋ ಇದೇನೋ ಇಲ್ಲೋ ಗೊತ್ತಿಲ್ಲ, ನಾನು ಬೋರ್ಡು ನೋಡಿಲ್ಲ. ಬಟ್ ಬೇಡ, ನಾನು ನಮಸ್ಕಾರ ಮಾಡಬೇಕು, ದೇವ್ರನ್ನ ಕಣ್ ತುಂಬಿಸ್ಕೋಬೇಕು ಅಂತಲೇ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಲಿಲ್ಲ. ಯಾಕಂದರೆ ದರ್ಶನ ಮಾಡ್ಕೊಳಕ್ಕಾಗಲ್ಲ ಅಂತ. ನೀವೇನಾದರೂ ದರ್ಶನ ಮಾಡ್ಕೋಬೇಕು ಅಂದರೆ ಡೈರೆಕ್ಟಾಗಿ ಹಂಪಿಗೆ ಬನ್ನಿ, ವಿರೂಪಾಕ್ಷ ಟೆಂಪಲ್ಗೆ ಭೇಟಿ ಕೊಡಿ, ದರ್ಶನ ಮಾಡ್ಕೊಳ್ಳಿ. ತುಂಬ ಜನ ಇದ್ದರು, ಹಾಗಾಗಿ ವಿಡಿಯೋ ಮಾಡಿದ್ರೆ ಕೆಲವೊಂದು ಕಡೆ ಅಲೋ ಇರಲ್ಲ. ಗೊತ್ತಿದ್ದು ನಾವು ವಿಡಿಯೋ ಮಾಡಿದ್ರೆ ದಮ್ ತಪ್ಪಾಗುತ್ತೆ. ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬೆಳಕಿಂಡಿದೆ. ಆ ಬೆಳಕಿಂಡಿಯಿಂದ ನೋಡ್ಬೋದು ಬೆಳಕು ಬರ್ತಾ ಇದೆ. ಆ ಒಂದು ಒಳ್ಳೆ ಪ್ರೊಜೆಕ್ಟರ್ ಹಾಕಿರೋ ಥರ ಗೋಪುರ ಉಲ್ಟಾ ಕಾಣಿಸುತ್ತಂತೆ. ಇದ್ರ ದೃಶ್ಯ ಅಂತೂ ಸಖತ್ತಾಗಿತ್ತು. ನನಗಿದ್ರ ಬಗ್ಗೆ ಇನ್ನೂ ಡೀಟೇಲ್ಸಾಗಿ ಏನಾದರೂ ನಿಮಗೆ ಗೊತ್ತಿತ್ತು ಅಂತಂದರೆ ನನಗೆ ತಿಳಿಸಿ. ತುಂಬಾ ನನಗೆ ವಿಚಿತ್ರ ಅನ್ನಿಸ್ತು. ಈ ಹಿಂದೆ ಯಾವ್ಯಾವ ಥರ ಅವರ ಇಂಜಿನಿಯರ್ ಮೈಂಡ್ ಇದೆ ನೋಡಿ. ಆ ಒಂದು ಚಿಕ್ಕ ಕಿಟಕಿನಲ್ಲಿರೋ ಬೆಳಕಿಂದ ಅಲ್ಲಿ ಆ ಗೋಪುರ ಹೇಗೆ ಉಲ್ಟಾ ಕಾಣಿಸ್ತಿದೆ, ಅದರ ಹಿಂದೆ ಇರೋ ಇತಿಹಾಸ ಏನು ಅನ್ನೋ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಂತೂ ತುಂಬ ಇದೆ. ಆ್ಯಂಡ್ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ತಿಳಿಸಿ. ಅದು ಎಲ್ಲಿದೆ ಅಂದರೆ ನೋಡ್ಬೋದು, ಇಲ್ಲಿ ಒಂದು ನಾಗರ ಹೆಡೆ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋ ಈ ಸ್ಟೆಪ್ಸ್ನ ಏರ್ಬಿಟ್ಟು ರೈಟ್ ಸೈಡಿಗೆ ಹೋದ್ರೇ ನಿಮಗೆ ಅಲ್ಲಿ ಆ ಒಂದು ದೃಶ್ಯನ ನೋಡ್ಬೋದು. ನೀವು ಹಂಪಿಗೆ ವಿರೂಪಾಕ್ಷ ಟೆಂಪಲ್ ಬಂದಾಗ ನೀವು ಅದನ್ನು ನೋಡಲೇಬೇಕು. ಖಂಡಿತವಾಗ್ಲೂ ನೋಡಿರೋರು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದೆ ವಿರೂಪಾಕ್ಷ ಟೆಂಪಲ್ ಫುಲ್ ಸುತ್ತಲೂ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ ನೀವು. ನಾವು ಈಗ ವಿರೂಪಾಕ್ಷ ಟೆಂಪಲಿಂದ ಹೊರಗಡೆ ಬಂದು ಅಲ್ಲಿ ಕಬ್ಬಿನ ಹಾಲನ್ನು ಕುಡ್ಕೊಂಡು, ಆಲ್ರೆಡಿ ಟೈಮ್ ಲೇಟ್ ಆಗಿತ್ತು, ನಾವು ಊರಿಗೆ ಹೋಗಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲೇ ಸ್ವಲ್ಪ ಟಿಫಿನ್ನ ಮಾಡ್ಕೊಂಡ್ಬಿಟ್ಟು ನಾವು ಹೊರಟಿದ್ವಿ. ಸೊ ಬೇಗ ಅಂದರೆ 6 ಗಂಟೆಗೆ ಹೊರಡೋಣ ಅಂದರೂ ಕೂಡ 8 ಗಂಟೆ ಆಗ್ತಿತ್ತು. ಅಲ್ಲಿಂದ ನಾವು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಸೊ ಇವತ್ತಿನ ವ್ಲಾಗ್ ಹೀಗಾಗಿತ್ತು. ಹೇಗೆ ಅನ್ನಿಸ್ತು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ? ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.